ಇದು ಒಂದು ವಿಶೇಷ ಜನಜಾಗೃತಿ ಜಾಥಾ. ಈ ದೇಶದ ನಾಗರಿಕರ ಸಂಕಷ್ಟದಿಂದ ಪಾರು ಮಾಡುವಂತಹ ಒಂದು ವಿಶೇಷವಾದಂತಹ ಜನಜಾಗೃತಿ ಜಾಥವನ್ನ ಎದ್ದೇಳು ಕರ್ನಾಟಕ ಮತ್ತು ಎಲ್ಲಾ ಜನಪರ ಸಂಘಟನೆಗಳು ಹಾಗೂ ಎಲ್ಲಾ ಜಾತ್ಯತೀತ ಪಕ್ಷಗಳು ಒಟ್ಟಾಗಿ ಧ್ವನಿಯನ್ನ ಎತ್ತಿದ್ದೇವೆ. ಈ ಧ್ವನಿ ಎತ್ತಲು ಕಾರಣ ಚುನಾವಣಾ ಆಯೋಗ 13 ರಾಜ್ಯಗಳಲ್ಲಿ 6.5 ಕೋಟಿ ಜನರನ್ನ ಮತಪಟ್ಟಿಯಿಂದ ಆಚೆಗೆ ಹಾಕಿವೆ. ಆ ಸರ್ಕಾರಗಳು ಹೇಳ್ತಿದ್ದಾವೆ ಇವರಿಗೆ ಸರ್ಕಾರ ಸೌಲಭ್ಯ ಸಿಗಲ್ಲ, ಇವ್ರಿಗೆ ಬ್ಯಾಂಕ್ ಅಕೌಂಟ್ ಅನ್ನ ರದ್ದು ಮಾಡ್ತೀವಿ, ಗಡಿಪಾರು ಮಾಡ್ತೀವಿ ಅನ್ನೋ ವಿಶೇಷವಾದಂತಹ ಅತ್ಯಂತ ಕ್ರೌರ್ಯವಾದಂತಹ ವಿಧಾನಗಳಲ್ಲಿ ಮತದಾನದ ಹಕ್ಕನ್ನ ಕಿತ್ಕೊಳ್ಳೋದು ಮತ್ತೆ ಈ ದೇಶದಲ್ಲಿ ಬದುಕಲಾರದಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡೋದ್ರಿಂದ ನಾವು ಎದ್ದೇಳು ಕರ್ನಾಟಕ ಮತ್ತೆ ಎಲ್ಲ ಜನಪರ ಸಂಘಟನೆಗಳು ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, SIR ಅನ್ನ ನಾವು ವಿರೋಧಿಸ್ತೀವಿ. SIR ಅನ್ನ ವಿರೋಧಿಸಿ ಚುನಾವಣಾ ಆಯೋಗಕ್ಕೆ ಸರಳಗೊಳಿಸಿ ಅಂತ ಹೇಳ್ತಿದ್ವಿ. IR ಮಾಡಿ ನಮ್ ತೊಂದರೆ ಇಲ್ಲ, ಆದ್ರೆ SIR ಬೇಡ. ಯಾವುದೇ ದಾಖಲೆಗಳನ್ನ ಕೇಳಬೇಡಿ. ಯಾರು ಅರ್ಹ ಮತದಾರರಿದ್ದಾರೆ ಅವರನ್ನ ಉಳಿಸ್ಕೊಳ್ಳಿ. ಯಾರು ನುಸುಳುಕೋರರಿದ್ದಾರೆ ಪತ್ತೆ ಮಾಡ್ಲಿ. ಗೃಹ ಇಲಾಖೆಗೆ ಆ ಕೆಲಸ ಕೊಡಿ, ಅವ್ರು ಮಾಡ್ತಾರೆ. ಆದ್ರೆ ನೀವು ಜನರಿಗೆ ಮತದಾನದ ಹಕ್ಕನ್ನ ಕಳೆದು ಯಾವುದೇ ಸೌಲಭ್ಯ ಸಿಗದಂಗೆ ಮಾಡೋದಕ್ಕೆ ಸಂವಿಧಾನ ಕೂಡ ಒಪ್ಪಲ್ಲ, ಪ್ರಜಾಪ್ರಭುತ್ವದ ಮೌಲ್ಯಗಳು ಕೂಡ ಒಪ್ಪಲ್ಲ ಅಂತ ಹೇಳ್ತಾ ನಾವು ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಿದ್ದೀವಿ, ಯಾವುದೇ ಪ್ರಕ್ರಿಯೆ ಇದು ನಡೆದ್ರೆ ದಾಖಲೆಗಳು ಬೇಕಾದ್ರೆ ಸುಲಭವಾಗಿ ರಾಜ್ಯ ಸರ್ಕಾರ ದಾಖಲೆಗಳನ್ನ ಕೊಟ್ಟು ಎಲ್ಲರನ್ನೂ ಕೂಡ ಮತಪಟ್ಟಿಯಲ್ಲಿ ಉಳಿಸ್ಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ನಮಸ್ಕಾರ. SIR ಪ್ರಕ್ರಿಯೆಯನ್ನ ಈ ತಿಂಗಳ 30ರಿಂದ ಆರಂಭ ಆಗ್ತಾ ಇದೆ. ನಾವು ಅದಕ್ಕಿಂತ ಮುಂಚೆ SIR ಬಗ್ಗೆ ಜನಜಾಗೃತಿ ಮೂಡಿಸೋ ಕೆಲಸವನ್ನ ನಾವು ಎದ್ದೇಳು ಕರ್ನಾಟಕ ಮತ್ತು ಇನ್ನಿತರೆ ಜನಪರ ಎಲ್ಲಾ ಸಂಘಟನೆಗಳು ಸೇರಿ ಈ ಕೆಲಸವನ್ನ ನಡೀತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಚುನಾವಣಾ ಆಯೋಗ ನಡೆಸಿರುವಂತ ಈ SIR ಪ್ರಕ್ರಿಯೆ ಏನಿದೆಯೋ ಇದರ ಬಗ್ಗೆ ನಮಗೆ ಅನುಮಾನಗಳಿದ್ದಾವೆ. ಚುನಾವಣಾ ಆಯೋಗ ಒಂದು ಪಕ್ಷದ ವಕ್ತಾರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ ಮಾಡಿಸಿರುವಂತ ನೋಡಿದ್ರೆ ನಮ್ಗೆ ಈ ಅನುಮಾನ ಎದ್ದು ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಧರ್ಮದ, ಯಾವುದೇ ಜಾತಿಯ, ಯಾವುದೇ ಜನವರ್ಗಗಳ ಓಟುಗಳು ಮಿಸ್ ಆಗಬಾರ್ದು. ನೀವು ಓಟ್ ಹಕ್ಕನ್ನ ಕೇಳೋದಕ್ಕೆ ಅವರ ದಾಖಲೆಗಳೇನು ಕೇಳ್ತೀರಿ, ಇದು ನಮ್ಮ ಪ್ರಕಾರ ಸಂವಿಧಾನ ಬಾಹಿರ ಅಂತ ನಾವು ಹೇಳ್ತೀವಿ. ನೀವು ದಾಖಲೆಗಳನ್ನು ಕೇಳಿ ಮಾಡೋದಾದ್ರೆ ಸಂವಿಧಾನ ಕೊಡುವಂತ 18 ವರ್ಷ ಆದ ತಕ್ಷಣ ಅವ್ರು ಕೊಡುವಂತ ಹಕ್ಕನ್ನ ನೀವು ಪ್ರಶ್ನೆ ಮಾಡ್ದಂಗಾಗುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಸಂವಿಧಾನಬದ್ಧವಾಗಿ ನಡ್ಕೊಂತಿಲ್ಲ. ಮತ್ತು ನೀವು ಇವತ್ತು ಒಂದು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ನೀವು ಕೇಳ್ತಿರುವ ಪ್ರಕ್ರಿಯೆ ಏನಿದೆ ಇದ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ. ನೀವು ಒಂದ್ ವೇಳೆ ನೀವು ಮಾಡೋದಾದ್ರೆ IR ಮಾಡಿ, ಇಂಟೆನ್ಸಿವ್ ರಿವ್ಯೂ ಮಾಡಿ, ಯಾರು ಮತದಾರರು ಅವ್ರು ಉಳಿಸ್ಕೊಳ್ಳಿ, ಡಬಲ್ ಇದ್ರೆ ತೆಗೀರಿ, ಸತ್ತೋದರ ತೆಗೀರಿ, ಹೊಸಬ್ರನ್ನ ಸೇರ್ಸ್ರಿ, ಇದು ಪ್ರಕ್ರಿಯೆ. ಆದ್ರೆ ಇದು ಬಿಟ್ಟು ಕೂಡ ನೀವು ಪ್ರತಿಯೊಬ್ಬರು ದಾಖಲೆಗಳು ಕೊಡ್ಬೇಕು ಅಂತಂದ್ರೆ ದಾಖಲೆಗಳು ಎಲ್ಲಿಂದ ತರಕ್ ಸಾಧ್ಯ ಆಗುತ್ತೆ? ಈ ಪ್ರಶ್ನೆ ನಾವು ಚುನಾವಣಾ ಆಯೋಗಕ್ಕೆ ಕೊಡ್ತಾ ಇದ್ದೀವಿ. ಈ ಮೊದಲೆಲ್ಲೂ ಕೂಡ ಯಾವತ್ತು ಮತದಾರ ಪರಿಷ್ಕರಣೆ ನಡೆದಾಗ ದಾಖಲೆ ಕೇಳದ ಚುನಾವಣಾ ಆಯೋಗ ಈಗ ಕೇಳ್ತೆ ಅಂತಂದ್ರೆ ನಮಗೆ ಅನುಮಾನ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು SIR ಪ್ರಕ್ರಿಯೆ ಇದ್ರ ಬಗ್ಗೆ ನಾವು ಬಹಳ ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಮತ್ತು ಖಂಡಿಸ್ತೀವಿ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಚುನಾವಣಾ ನಡೆಸಿರುವಂತ ಏನಿದೆ ಇದರಲ್ಲಿ ರಾಜ್ಯ ಸರ್ಕಾರದ ಕೂಡ ಜವಾಬ್ದಾರಿಗಳಿದಾವೆ. ಯಾರ ಮತದಾರರು ಕೂಡ ಮಿಸ್ ಆಗಬಾರ್ದು. ಅವ್ರು ಬೇಕಾದ ದಾಖಲೆಗಳನ್ನ ಕೊಟ್ಟು ಜನರು ಉಳಿಸ್ಬೇಕು ಹೊರತಾಗಿ ನಾವು ನಮ್ಮ ದಾಖಲೆ ಕೊಡಬೇಕು ಅಂತೇಳಿ ಜನರ ಮೇಲೆ ಹಾಕುವಂತ ಪ್ರಕ್ರಿಯೆ ಇದು ಸರಿಯಾದ ಮೆಥಡ್ ಆಗ್ತಿಲ್ಲ. ನಮ್ಮ ದಾಖಲೆಗಳು ಬೇಕು ಅಂದ್ರೆ ಸರ್ಕಾರ ಒದಗಿಸ್ಬೇಕು. ಯಾರ ಮತಗಳು ಬಿಟ್ಟು ಹೋಗಬಾರ್ದು, ಎಲ್ಲರ ಮತಗಳು ಉಳಿಬೇಕು, ರಾಜ್ಯದ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಆ ಆಶಯನ ಭಾಗವಾಗಿನೇ ಚುನಾವಣಾ ಆಯೋಗ ನಡೆಸ್ಕೊಡ್ಬೇಕು ಅಂತೇಳಿ ಮತ್ತು ಮನವಿ ಮಾಡ್ಕೊಳ್ತೀವಿ. ಮತ್ತು SIR ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತೇಳಿ ಈ ಮೂಲಕ ಒತ್ತಡವನ್ನ ನಾವು ಹೇಳ್ತಾ ಇದ್ದೇವೆ. ನಮಸ್ಕಾರ.